ಆಹಾರ ಪದ್ಧತಿಗಳು ಒಗ್ಗುತ್ತೆ ಅಂತ. ಒಬ್ರೊಬ್ರಿಗೆ ಒಂದು ಆಹಾರ ಆದರೆ ಇನ್ನೊಬ್ರಿಗೆ ಇನ್ನೊಂದು ಆಹಾರ ಆಗಲ್ಲ. ಈಗ ಮೋಸ್ಟ್ಲಿ ಬಹುತೇಕರು ಪ್ಯೂರ್ ವೆಜ್ ಇದ್ದವರು ಮಾಂಸ ತಿನ್ನಿ ಅಂತ ಹೇಳ್ತೀರಿ, ಅದರಲ್ಲಿ ಪೌಷ್ಟಿಕ ಆಹಾರ ಇರುತ್ತೆ ಅಂತ ಹೇಳ್ತೀರಾ, ನಾವು ಪ್ಯೂರ್ ವೆಜ್ನ ತಿನ್ನಲ್ಲ. ಮಾಂಸ ತಿನ್ನಿ ಅಂತ ಪ್ರಚೋದನೆ ಕೊಡ್ತಿದ್ದೀರಾ ಅಂತ ಹೇಳಕ್ ಹೋಗ್ಬೇಡಿ. ಆದ್ರೆ ಅಲ್ಟರ್ನೇಟ್ ಏನಂತ ವ್ಯವಸ್ಥೆ ಮಾಡ್ಕೊಳ್ಬೇಕು ನಮ್ಮ ಆಹಾರ ಪದ್ಧತಿಯಲ್ಲಿ ಅನ್ನೋದನ್ನ ಗಮನಿಸಬೇಕು. ಡಾಕ್ಟರ್ ಹೇಳ್ದಂಗೆ ಒಂದು ಗ್ಲಾಸ್ ಹಾಲು, ಅಟ್ಲೀಸ್ಟ್ ಒಂದು ಮೊಟ್ಟೆ ಅಥವಾ ತರಕಾರಿಗಳಲ್ಲೂ ಕೂಡ ಅದು ಸಿಗುತ್ತೆ. ಅದನ್ನ ಫೈಂಡ್ ಔಟ್ ಮಾಡಿ ಒಬ್ಬ ಮನುಷ್ಯ ಅದನ್ನ ಸೇವನೆ ಮಾಡೋದು ಉತ್ತಮ ಅನ್ನುವಂತಹ ವಿಚಾರ ಹೇಳ್ತಿದ್ದಾರೆ. ಡಾಕ್ಟರ್ ಅಭಿ ಅವರೇ, ಈಗ ತಾನೇ ನಾನು ಒಂದು ಸರ್ಚಿಂಗ್ ಅಲ್ಲಿ ನೋಡ್ತಾ ಇದ್ದೆ, ಹಾಲನ್ನ ಕುಡಿಯೋದು ಒಳ್ಳೆಯದು, ಬಟ್ ಯಾವ ಸಮಯದಲ್ಲಿ ನೀವು ತಗೊಳ್ತೀರಾ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಎದ್ದ ತಕ್ಷಣ ಖಾಲಿ ಹೊಟ್ಟೆಲ್ಲೂ ಅದನ್ನ ತಗೊಳ್ಬಾರ್ದು, ಅದು ಮೋಸ್ಟ್ ಡೇಂಜರ್ ಅಂತ ಹೇಳ್ತಾರೆ. ಹೌದಾ? ಅದಕ್ಕೂ ಸಮಯ ಅಂತ ಇದೆಯಾ ಹಾಲು ಸ್ವೀಕಾರ ಮಾಡೋದಕ್ಕೆ? ಸೊ ಯೂಶಲಿ ಪೇಷಂಟ್ಸ್ ಬಂದು ಕೇಳೋದು, ಸರ್ ಡಾಕ್ಟರ್ ನಾನು ಹಾಲು ತಗೊಳ್ಬೇಕು, ಯಾವ ಟೈಮಲ್ಲಿ ತಗೊಳ್ಬೇಕು ಅಂತ. ಸೊ ಯೂಶಲಿ ಇನ್ನೊಂದು ತಪ್ಪು ಮಾಡ್ತಾರೆ ಜನರು ಮೇನಾಗಿ. ಸೊ ನೈಟ್ ಒಂದು ಕಾನ್ಸೆಪ್ಟ್ ಇದೆ, ನೈಟಲ್ಲಿ ಹಾಲಿಗೆ ಇದು ಅರಿಶಿಣ ಪುಡಿ ಹಾಕೊಂಡು ತಗೊಳ್ಳಿ ಅಂತೇಳಿ. ಸೊ ಒಂದಕ್ಕಂತೂ ತಿಳ್ಕೊಳ್ಳಿ, ಅರಿಶಿಣ ಪುಡಿಯಲ್ಲಿ ಇರುವಂಥ ಕುರ್ಕ್ಯೂಮಿನ್ ಅಂತ ಒಂದು ಕಂಟೆಂಟ್ ಇರೋದು. ನೀವು ಎಲ್ಲರಿಗೂ ಗೊತ್ತು, ಅರಿಶಿಣ ಆಂಟಿ ಇನ್ಫ್ಲಮೇಟ್ರಿ. ನಿಮಗೆ ಏನಾದರೂ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಬಂದರೆ, ಇಲ್ಲ ರೋಗಗಳು ಬಂದರೆ ಅರಿಶಿಣವನ್ನು, ಜೇನುತುಪ್ಪವನ್ನು, ಹಾಲನ್ನೆಲ್ಲ ಮುಂಚೂಣಿಯಲ್ಲಿ ಇಡ್ತಾರೆ ಅಂತೇಳಿ. ಸೊ ಆದರೆ ಈ ಅರಿಶಿಣದಲ್ಲಿರುವ ಕುರ್ಕ್ಯೂಮಿನ್ ಕಂಟೆಂಟ್ ಆಗಲಿ, ಅದರ ಡೈಜೆಷನ್ಸ್ ಆಗಲಿಕ್ಕೆ ಪೈಪರಿನ್ ಅಂತ ಒಂದು ಕಂಟೆಂಟ್ ಬೇಕು. ಅದು ಬೇರೆ ಯಾವುದ್ರಲ್ಲಿಲ್ಲ, ನಾವು ಪೆಪ್ಪರಲ್ಲಿ ಇರುವಂಥದ್ದು. ಸೊ ಅರಿಶಿಣದಲ್ಲಿರೋ ಕಂಟೆಂಟ್ ಬಾಡಿ ಒಳಗೆ ಹೋಗಬೇಕಿದ್ರೆ ಹಾಲು ಜೊತೆ ಹೋಗಿ ಮಿಕ್ಸ್ ಆಗಿ ಹೋದರೆ ಸೊ ಅದರಲ್ಲಿ ಏನು ಪೌಷ್ಟಿಕಾಂಶ ಇರುವಂಥದ್ದಿಲ್ಲ. ಸೊ ಮತ್ತು ಬೆಳಿಗ್ಗೆ ಕೂಡ ನಾವು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ತಗೊಳ್ಳುವಂಥ ಹಾಲು, ನಾನು ಅದೇ ಹೇಳಿದ್ನಲ್ಲ ಮುಂಚೆ, ಹಾಲು ತಗೊಳ್ಳೋದ್ರಿಂದ ತೊಂದರೆ ಇಲ್ಲ, ಹಾಲು ಜೊತೆ ಬರೋ ಕಾಂಬಿನೇಷನ್ಸಿಂದನೇ ರಾಂಬ್ ಆಗ್ತಾ ಇರುವಂಥದ್ದು ಅಂತ. ಸೊ ಹಾಲನ್ನು ಬೆಳಿಗ್ಗೆ ತಗೊಳ್ಳುವಂಥದ್ದು ಏನಾಗಿದೆ, ಇದೆಲ್ಲ ಆ್ಯಕ್ಚುಲಿ ಮಾರ್ನಿಂಗ್ ಟೈಮಲ್ಲಿ ಯೂಶಲಿ ಹಾಲಲ್ಲಿ ಏನಿದೆ 8 ಗ್ರಾಮ್ ಆಫ್ ಪ್ರೋಟೀನ್ ಇದೆ, 8 ಗ್ರಾಮ್ ಆಫ್ ಫ್ಯಾಟ್ ಇದೆ ಅಂತೇಳಿ ನಾವು ಅದನ್ನು ಕ್ಯಾಲರಿ ವೈಸಲ್ಲಿ ಡಿಫೀಟ್ ಮಾಡಿದಾಗ, ಸೊ ಹಾಲನ್ನು ಅದನ್ನು ಪ್ರೋಟೀನ್ಸನ್ನು ಅರ್ಲಿ ಮಾರ್ನಿಂಗ್ ತಗೊಳ್ಳುವಂಥದ್ದು. ಯೂಶಲಿ ಅದಾಗ ನಾವು ಖಾಲಿ 8 ಅವರ್ ನಾವು ಈ ಬ್ರೇಕ್ಫಾಸ್ಟ್ ಕಾನ್ಸೆಪ್ಟ್ ಇದೆಯಲ್ಲ, ಬ್ರೇಕ್ಫಾಸ್ಟ್ ಅಂದರೆ ನಾವು ಫಾಸ್ಟಿಂಗನ್ನು ಬ್ರೇಕ್ ಮಾಡುವಂಥದ್ದು. ಯಾವತ್ತು ನಾವು ಆ ಬ್ರೇಕಿಂಗನ್ನು ಯಾವತ್ತು ಹಾಲಾಗಲಿ, ತುಂಬ ಹೈ ರಿಚ್ ಪ್ರೋಟೀನ್ಸ್ ಆಗಲಿ, ಹೈ ರಿಚ್ ಫ್ಯಾಟಿ ಆಯಿಲ್ಸ್ ಆಗಿ ಯೂಸ್ ಮಾಡ್ಕೊಂಡು ಮಾಡಬಾರ್ದು. ದೇಹಕ್ಕೆ ಬೇಕಾಗಿರೋದು ಅಷ್ಟು ಹೊತ್ತು ಆದಮೇಲೆ ಬೇಕಾಗಿರೋ ಫುಡ್ಡು ಫೈಬರ್ಸು, ಒಳ್ಳೆ ಫೈಬರ್ಸು ಜೊತೆ ಹೋದರೆ ಮಾತ್ರ ನಮಗೆ ಬಾಡಿಲಿ ಡೈಜೆಷನ್ಸ್ ಆಗುವಂಥದ್ದು. ರಾತ್ರಿ ಕೂಡ ಅಷ್ಟೇ, ರಾತ್ರಿ ಕೂಡ ಮಲ್ಕೊಂಡು ನಾವು ತಗೊಳ್ತೇವಲ್ಲ, ಯೂಶಲಿ ತುಂಬ ಜನ ತಗೊಳ್ತೇವೆ, ತುಂಬ ಜನ ರಾಂಗ್ ಮಾಡ್ತಾರೆ ಯೂಶಲಿ ಹಾಲು ಜೊತೆ ಅರಿಶಿಣ ಪುಡಿ ಹಾಕಿ ತಗೊಳ್ಳುವಂಥದ್ದು ಅಂತೇಳಿ. ಸೊ ಮತ್ತು ಏನು ಯೂಸ್ ಇಲ್ಲ, ನಾನು ತಗೊಳ್ತಿದ್ದೇನೆ ಅಂತೇಳಿ ಒಂದು ಸೆಲ್ಫ್ ಕಾನ್ಫಿಡೆನ್ಸು, ಇಲ್ಲ ಅಂತ ಹೇಳಿದ್ರೆ ನನಗೊಂದು ತಗೊಳ್ತಾ ಇದ್ದಾನೆ ಅನ್ನೋ ಒಂದು ಎನರ್ಜಿ ಅಷ್ಟೇ ಬಿಟ್ಟರೆ ಅದರಲ್ಲಿ ನಿಮಗೆ ಆ್ಯಕ್ಚುಲಿ ಯುಟಿಲೈಸೇಷನ್ಸ್ ಆಗುವಂಥದ್ದಿಲ್ಲ. ಸೊ ಮತ್ತೆ ಇನ್ನೊಂದು ತಗೊಳ್ಳುವಂಥ ಹಾಲು ನೋಡಿ, ಹಾಲು ಎಲ್ಲಿಂದ ಬರುತ್ತೆ ಅಂತ, ಎಲ್ಲಿಂದ ಮಿಕ್ಸರೈಸೇಷನ್ ಆಗುತ್ತೆ ಅಂತ ಹೇಳಿದರೆ, ಒಂದು ಹಾಲಿಗೆ ಬರೋ ಕಾಂಬಿನೇಷನ್ಸೇ ಸಕ್ಕರೆ. ಸರ್ ಏನು ಹೇಳಿದ್ದಾರೆ ಹಾಗೆ ಬೆಲ್ಲ ಓಕೆ, ಬಟ್ ಜನ ಸಕ್ಕರೆಗೆ ಆಪ್ಟ್ ಮಾಡ್ತಿದ್ದಾರೆ. ಮಕ್ಕಳು ಅದು ಕುಡೀರಿ ಇದು ಕುಡೀರಿ ಅಂತ ಹೇಳ್ತಾರೆ, ಹಾಲಿಗೆ ಹಾಕ್ತಾರೆ 2 ಚಮಚ ಸಕ್ಕರೆ ಕುಡಿಲೇಬೇಕು ಅವರಿಗೆ, ಇಲ್ಲಾಂದ್ರೆ ಹಾಲಿಗೆ ಟೇಸ್ಟ್ ಇಲ್ಲ. ಹಾಲಿದ್ದು ಒಂದು ರುಚಿ ಇದೆಯಲ್ವಾ, ಅದು ಈ ಸಕ್ಕರೆ ಹಾಲಿನ ರುಚಿಯನ್ನು 50% ತಿಂದು ಹಾಕಿದೆ ಅದಂತ ಮೇನ್ ಅಂತೂ. ಸೊ ಅದರಿಂದ ಯೂಶಲಿ ಮಾರ್ನಿಂಗ್ ಟೈಮ್ ಆಗಲಿ ನೈಟ್ ಟೈಮಲ್ಲಿ ಯೂಶಲಿ ನಾವಂತೂ ಹಾಲಂತೂ ತುಂಬ ಪ್ರಿಸ್ಕ್ರೈಬ್ ಮಾಡುವಂಥದ್ದಿಲ್ಲ. ಯೂಶಲಿ ನಮ್ಗೆ ಬರುವಂಥ ಪೇಷಂಟ್ ಆ್ಯಕ್ಚುಲಿ ಇರುವಂಥದ್ದು ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಇರುವಂಥದ್ದು, ಮಿಲ್ಕ್ ಇಂಟಾಲರೆನ್ಸ್ ಇರುವಂಥವ್ರು. ಸೊ ಅಂಥವರಿಗೆ ನಾವು ಹಾಲನ್ನು ತಗೊಳ್ಳಿ ಅಂತ ನಾವು ಹಾಲು ತಗೊಳ್ಳಿಕ್ಕೆ ಹೇಳ್ತೇವೆ. ಬಟ್ ನಾವು ವೆಜಿಟೇಬಲ್ ಹಾಲನ್ನು ಯಾವ ಥರ ಅಂತ ಹೇಳಿದ್ರೆ ಕೋಕೋನಟ್ ಮಿಲ್ಕು, ಆಲ್ಮಂಡ್ ಮಿಲ್ಕು, ಸೋಯಾ ಮಿಲ್ಕು ಇಂಥದ್ದನ್ನು ನಾವು ಅಲ್ಟರ್ನೇಟ್ ಆಗಿ ನಾವು ಯೂಶಲಿ ರೆಕಮೆಂಡ್ ಮಾಡುವಂಥದ್ದು. ಓಕೆ ಡಾಕ್ಟರ್, ಈಗ ಅವರು ಒಂದು ವಿಚಾರ ಪ್ರಸ್ತಾಪ ಮಾಡಿದ್ರು, ಲ್ಯಾಕ್ಟೋಸ್ ಆ ಸಮಸ್ಯೆಗಳು ತೀವ್ರವಾಗಿ ಕಾಡುತ್ತೆ ಅಂತ. ಡಾಕ್ಟರ್ ಅಭಿ ಅವ್ರು ಮಾತ್ರ ಅಲ್ಲ, ಬಹುತೇಕ ತಜ್ಞರು ಅದನ್ನು ಹೇಳ್ತಿದ್ದಾರೆ. ಹಾಗಾಗಿ ಹಾಲನ್ನು ಬಹುತೇಕರು ಅವಾಯ್ಡ್ ಮಾಡೋದು ಉತ್ತಮ ಅಂತ. ಹಿಂಗಂದ್ರೆ ಏನು, ಯಾಕೆ ಈ ಸಮಸ್ಯೆ ಬರುತ್ತೆ? ಹಾಲಿನಿಂದ ಮಾತ್ರ ಬರುತ್ತಾ, ಮತ್ತು ಬೇರೆ ಆಹಾರ ಪದಾರ್ಥಗಳಿಂದಲೂ ಕೂಡ ಬರುತ್ತಾ ಹಿಂಗೆ ಅಂತ? ಅದು ಇಲ್ಲ, ಈ ಲ್ಯಾಕ್ಟೋಸ್ ಅನ್ನೋದು ಇದೆಯಲ್ಲಮ್ಮ, ನನಗೂ ಐ ವಾಸ್ ಸರ್ಪ್ರೈಸ್. 65% ಆಫ್ ವರ್ಲ್ಡ್ ಪಾಪ್ಯುಲೇಷನ್, ಅದರೊಳಗಾಗಿ ಡಿಫ್ರೆನ್ಸ್ ಹೇಳ್ತಾರೆ. ಇಂಡಿಯಾ ಒಳಗೆ ನಾರ್ತ್ ಇಂಡಿಯನ್ ಮಕ್ಕಳಿಗೆ ಬೇರೆ, ಸೌತ್ ಇಂಡಿಯನ್ ಇದೆಲ್ಲ ಕೇಳಿದಾಗ ರಿಯಲಿ ಆಶ್ಚರ್ಯ ಆಯಿತು ನನಗೂ ಕೂಡ. 65% ಪಾಪ್ಯುಲೇಷನ್ ಒಳಗೆ ಇಂಟಾಲರೆನ್ಸ್ ಇದೆ ಅಂತ. ಆಮೇಲೆ ನೀವು ಒಂದು ಒಳ್ಳೆ ಕ್ವೆಶ್ಚನ್ ಕೇಳಿದ್ರಿ, ಬೆಳಗ್ಗೆ ಖಾಲಿ ಹೊಟ್ಟೆಯೊಳಗೆ ಹಾಲು ತೊಗೋಬೇಕಾ. ನಾನು ಆ್ಯಸ್ ಎ ಗ್ಯಾಸ್ಟ್ರಾಂಟ್ರಾಲಜಿ ನನಗೆ ಭಾಳ ಈ ಸೋಷಿಯಲ್ ಮೀಡಿಯಾದವರು ಹಾಕೋದ್ರನ್ನ ಕನ್ಫ್ಯೂಸ್ ಆಗ್ತದೆ. ಊಟದ ಮಧ್ಯೆ ನೀರು ಕುಡಿಬೇಡ, ಊಟ ಆದಮೇಲೆ 45 ನಿಮಿಷ ನೀರು ಕುಡಿಬೇಡ, ಇದನ್ನು ಕಲ್ಲಂಗಡಿ ಹಣ್ಣನ್ನು ಬೆಳಗ್ಗೆನೇ ಇದು ಯಾಕೋ ನನಗೆ ರಿಯಲಿ ಗೊಂದಲ ಅನಿಸುತ್ತೆ. ಇದು ನಿಜನಾ? ಹೇಳಿದ್ರು ಪ್ರೋಟೀನ್ಸ್ನ ಬೆಳಿಗ್ಗೆ ಆ್ಯಕ್ಚುಲಿ ಬೆಳಿಗ್ಗೆ ಎತ್ತ ಬ್ರೇಕ್ಫಾಸ್ಟ್ ಈಸ್ ಎ ವಂಡರ್ಫುಲ್ ಕಾನ್ಸೆಪ್ಟ್ ಬ್ರಿಟಿಷ್ನವ್ರು ಮಾಡಿರೋದು. ರಾತ್ರಿ ಉಂಡು ಮಲಗಿದ ನಮ್ಮ ಜಠರ ಸ್ಟಮಕ್ ಎಂಟೀಸ್ ಇನ್ 4 to 6 hours. ಅದಾದಮೇಲೆ ನಮ್ಮ ಜಠರದಲ್ಲಿ ಬರೀ ಆಸಿಡ್ ಇರುತ್ತೆ, ಅದು ಬ್ಯಾಲೆನ್ಸ್ ಮಾಡ್ತಾ ಇರುತ್ತೆ ಮ್ಯೂಕಸ್ ಆ್ಯಂಡ್ ಆಸಿಡ್. ಅದಕ್ಕೆ ಮನುಷ್ಯ 9 ಗಂಟೆಗೆ ಒಂದು ಬ್ರೇಕ್ಫಾಸ್ಟ್ ಆ್ಯಂಡ್ ಪ್ರಿಫರಬಲಿ ಕಾರ್ಬೋಹೈಡ್ರೇಟ್ಸ್. ಸೊ ನಮ್ಮ ರಾಗಿ, ಅಕ್ಕಿ, ಗೋಧಿ, ಇಡ್ಲಿ, ಚಪಾತಿ ಇಂಥವು ಬೆಟ್ರು ರಾದರ್ ದ್ಯಾನ್ ಈ ಪ್ರೋಟೀನ್ ರಿಚ್ ಲಿಕ್ವಿಡ್ಸ್ ಅಂತವೆ. ಬಟ್ ಸ್ಟಮಕ್ ಎಂಥ ಡೈನಾಮಿಕ್ ಆರ್ಗನ್ ಅಂದರೆ, ನೀವು ನೀರನ್ನು ಮಾತ್ರ ಪರ್ಟಿಕ್ಯುಲರ್ಲಿ ಹಾಲಿನ ಜೊತೆಗೆ ಇದೊಂದು ಕ್ಲಾರಿಫೈ ಮಾಡ್ತೀನಿ. ತುಂಬ ಜನ ಹೇಳ್ತಾರೆ 45 ನಿಮಿಷ ಆದಮೇಲೆ ನೀರು ಕುಡೀರಿ ಊಟ. ಇಲ್ಲ, ನೀರನ್ನು ಯಾವ ಬೇಕಾದ್ರೂ ಕುಡಿಬೋದು. ಇನ್ನೊಂದು ನಮ್ಗೆ ಹೇಳ್ತೀನಿ, ನಮ್ಮ ಇಟ್ಸ್ ಎ ಮೆಡಿಕಲ್ ಟರ್ಮ್,
ನಾವು ಡೈಲ್ಯೂಟ್ ಮಾಡಿಬಿಡುತ್ತೆ ಕಂಟೆಂಟ್ಸ್ನ, ಹಂಗನ್ನಲ್ಲ. ಯಾಕಂದರೆ ನೀರಿಗೆ ಒಂದು ಸ್ಪೆಷಲ್ ರೋಡ್ ಇದೆ. ನಾವು ನೀರು ಕುಡಿದಾಗೆ ಅನ್ನನಾಳ ಈಸೋಫೇಗಸ್ ಅಂತೀವಿ, ಸ್ಟಮಕ್ಗೆ 2 ಕರ್ವೇಚರ್ ಇರುತ್ತೆ, ಗ್ರೇಟರ್ ಕರ್ವೇಚರ್, ಲೆಸ್ಸರ್ ಕರ್ವೇಚರ್ ಅಂತ. ನೀರು ಒಂದು ಮೇಜರ್ ರೋಡ್ನಾಗ ಹೋಗುತ್ತೆ, ಮೆಜೆಂಟಾ ಟ್ರಸ್ಸೆ ಅಂತೀವಿ. ನೀರು ಕುಡಿದಾಗ ಕರ್ವೇಚರ್ನಲ್ಲಿ ಒಂದು ರೋಡ್ ಇರುತ್ತೆ, ಜುಯಿ ಅಂತ ಡಿಯೋಡಿನಮ್ಗೆ ಹೋಗುತ್ತೆ. ಹಂಗಾಗಿ ಎಲ್ಲೋ ಈ ಗೊಂದಲ ಬೇಡ. ಬಟ್ ಡೆಫಿನೆಟ್ಲಿ ಬೆಳಗ್ಗೆ ಹೊತ್ತು ಕಾಫಿ ಕುಡಿಯೋದು ಅಭ್ಯಾಸ ಎಲ್ರಿಗೂ ಕೂಡ. ಕಾಫಿಯಲ್ಲಿ ಕ್ವಾಂಟಿಟಿ ಆಫ್ ಮಿಲ್ಕ್ ಈಸ್ ಲೆಸ್, ಬಟ್ ಡೆಫಿನೆಟ್ಲಿ ಬ್ರೇಕ್ಫಾಸ್ಟ್ನೊಳಗೆ ಮೋರ್ ಕಾರ್ಬೋಹೈಡ್ರೇಟ್ಸ್, ಈ ಸಿರಿಧಾನ್ಯಗಳು ಇವೆ ಬಂದವಲ್ಲ ಅಂಥವು ಅದಾದಮೇಲೆ ಇದು ಮಾಡಿ ಅಂತ ಹೇಳೋದು ಭಾಳ ಇಂಪಾರ್ಟೆಂಟ್. ಓಕೆ ಡಾಕ್ಟರ್ ಅಭಿ ಅವರು, ಈ ಅಮಿನೋ ಆಸಿಡ್ ರಿಲೀಸ್ ಆಗುತ್ತೆ ಹಾಲು ಕುಡಿದಂಥ ಸಂದರ್ಭದಲ್ಲಿ, ಅದು ಕೂಡ ರಾತ್ರಿ ಮಲಗೋ ಟೈಮಲ್ಲಿ ಒಂದು ಗ್ಲಾಸ್ ಹಾಲು ಕುಡಿದ್ರೆ ಒಳ್ಳೆ ನಿದ್ದೆ ಬರುತ್ತಪ್ಪ, ರಿಲ್ಯಾಕ್ಸ್ ಅನ್ಸುತ್ತೆ ಬಾಡಿ ಅಂತ ಬಹುತೇಕರು ಹೇಳ್ತಾರೆ. ಬಟ್ ಅದಕ್ಕೆ ಕಾರಣ ಅಮಿನೋ ಆಸಿಡ್ ಅಂತ ಹೇಳ್ತಾರೆ, ಅದು ನಿಜಾನಾ ಅಂತ? ಸೊ ಒಂದು ಹಾಲು ಅನ್ನೋದಂತ ಎಲ್ಲರಿಗೂ ಗೊತ್ತಿದೆ, ಹಾಲಲ್ಲಿ ಲ್ಯಾಕ್ಟೋಸ್ ಇದೆ, ಮೊಸರಲ್ಲಿ ಲ್ಯಾಕ್ಟೋಬೆಸಿಲಸ್ ಇದೆ ಅಂತೇಳಿ. ಸೊ ಈ ಲ್ಯಾಕ್ಟೋಸ್ ಅನ್ನೋ ಪದ ಏನಂತ ಹೇಳಿದರೆ, ಸೊ ಯೂಶಲಿ ನಮ್ಮ ಇದು ಹಾಲಲ್ಲಿರುವಂಥ ಒಂದು ಕಂಟೆಂಟು. ಸೊ ಈ ಲ್ಯಾಕ್ಟೋಸ್ ಅನ್ನು ನಮ್ಮ ಅಬ್ಡಾಮನಲ್ಲಿ, ನಮ್ಮ ಡೈಜೆಷನ್ ಟ್ರ್ಯಾಕ್ಟಲ್ಲಿ ಏನು ಇದಾಗುತ್ತೆ ಅಂತ ಹೇಳಿದ್ರೆ, ಸ್ಮಾಲ್ ಇಂಟೆಸ್ಟೈನ್ಸಲ್ಲಿ ಲ್ಯಾಕ್ಟೇಸ್ ಅಂತೇಳಿ ಒಂದು ಎನ್ಸೈಮ್ಸ್ ಇದೆ. ಇದು ಆ್ಯಕ್ಚುಲಿ ಇದನ್ನು ಬ್ರೇಕ್ ಡೌನ್ ಮಾಡುವಂಥದ್ದು. ಸೊ ಒಂದು ಹಾಲನ್ನು ತಗೊಂಡಾಗ ಅದೇನಾಗುತ್ತೆ ಅಂತ ಹೇಳಿದರೆ, ಹಾಲನ್ನು ಒಳಗಡೆ ತಗೊಂಡಾಗ ರೆನಿನ್ ಮತ್ತು ಪೆಪ್ಸಿನ್ ಅಂತೇಳಿ ಒಂದು ಕಂಟೆಂಟ್ ಇದೆ. ಸೊ ಈ ಹಾರ್ಮೋನ್, ಈ ಎನ್ಸೈಮ್ಸ್ ಏನು ಮಾಡುತ್ತೆ ಅಂತೇಳಿ ಸ್ಟೊಮಕಲ್ಲಿ ಹಾಲನ್ನು ಗಟ್ಟಿ ಮಾಡಲಿಕ್ಕೆ ಶುರು ಮಾಡುತ್ತೆ. ಸೊ ಈ ರೆನಿನ್ ಕಂಟೆಂಟು ಹುಟ್ಟಿದ ಮಗುವಿಂದ 5 ವರ್ಷದ ಮಗು ತನಕ ರೆನಿನ್ ಕಂಟೆಂಟ್ ತುಂಬ ಜಾಸ್ತಿ ಇರ್ತದೆ. ಸೊ ಅದಕ್ಕೆ ಒಂದು ಪವರ್ ಇದೆ, ಏನೇ ಹಾಲನ್ನು ತಗೊಂಡ್ರೂ ಕೂಡ ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳುವಂಥದ್ದು, ಆ ಹಾಲಲ್ಲಿರುವ ಎನರ್ಜಿಯನ್ನು, ಕಾರ್ಬೋಹೈಡ್ರೇಟ್ಸನ್ನು, ಫ್ಯಾಟನ್ನು, ಪ್ರೋಟೀನನ್ನು ಡೈಜೆಸ್ಟ್ ಮಾಡ್ಕೊಳ್ಳುವಂಥದ್ದು. ಈ 5 ವರ್ಷ ಆದಮೇಲೆ ಈ ರೆನಿನ್ನ ಇದನ್ನು ನಿಧಾನವಾಗಿ ಗ್ರ್ಯಾಜುವಲಿ ಕಮ್ಮಿ ಆಗುತ್ತೆ. ಎಲ್ಲಿ ತನಕ ಕಮ್ಮಿ ಆಗುತ್ತೆ ಅಂದರೆ ಅಪ್ ಟು 30ನೇ ವರ್ಷ ತನಕ ಆದಾಗ ನಿಧಾನವಾಗಿ ಕಮ್ಮಿ ಆಗುವಂಥ. ಇದರಿಂದ ಆ್ಯಕ್ಚುಲಿ ಈ ಕಾಂಬಿನೇಷನ್ಸು, ಈ ಲ್ಯಾಕ್ಟೇಸ್ ಅನ್ನುವಂಥದ್ದು ಟಿಲ್ 30 ಇಯರ್ಸ್ ತನಕ ಮಾತ್ರ ಇರುವಂಥದ್ದು. ಸೊ ಅಲ್ಲೇನಾಗುತ್ತೆ ಅಂತ ಹೇಳಿದರೆ, ನೀವು ಈಗ ಹಾಲನ್ನು ತಗೊಂಡಿದ್ರಲ್ಲ, ಹಾಲು ಜಸ್ಟ್ ಥಿಂಕ್ ಮಾಡಿ, ಹಾಲನ್ನು ಕಂಪ್ಲೀಟಾಗಿ ಡೈಜೆಸ್ಟಿವ್ ಟ್ರ್ಯಾಕಿಗೆ ಹೋಯಿತು, ಸ್ಟೊಮಕಿಗೆ ಹೋಯಿತು, ಇಂಟೆಸ್ಟೈನ್ಸಲ್ಲಿ ಬ್ರೇಕ್ ಡೌನ್ ಆಯಿತು, ಅದು ಗ್ಲೂಕೋಸ್ ಮತ್ತು ಗ್ಯಾಲಕ್ಟೋಸ್ ಅಂತೇಳಿ ಬ್ರೇಕ್ ಆಗುತ್ತೆ. ಸೊ ಆ ಟೈಮಲ್ಲಿ ಆ ಎನರ್ಜಿ ನಮಗೆ ಬಾಡಿಯಲ್ಲಿ ಕಾರ್ಬೋಹೈಡ್ರೇಟ್ಸ್ ಆಗಿನೋ ಅಥವಾ ಎನರ್ಜಿ ಫಾರ್ಮೇಷನ್ಸಲ್ಲಿ ಬರುವಂಥದ್ದು. ಸೊ ಏಜ್ ಆಗ್ತಾ ಬಂದಾಗೆ ಈ ರೆನಿನ್ ಕಂಟೆಂಟ್ ಇರೋದಿಲ್ಲ ಬಾಡಿಯಲ್ಲಿ. ಇಲ್ಲ ಅಂತೇಳಿದ್ರೆ ಈ ಲ್ಯಾಕ್ಟೋಸ್ ಏನಿದೆ, ಲ್ಯಾಕ್ಟೇಸ್ ಅನ್ನೋ ಎನ್ಸೈಮ್ಸ್ ಕೂಡ ಕಮ್ಮಿ ಆದಾಗೆ ಬಾಡಿಯಲ್ಲಿ ಇದರ ಅಬ್ಸಾರ್ಪ್ಷನ್ಸ್ ಆಗುವಂಥದ್ದಿಲ್ಲ. ಈ ಅಬ್ಸಾರ್ಪ್ಷನ್ಸ್ ಆಗದೆ ಇರುವಂಥ ಮಿಲ್ಕಿನ ಕಂಟೆಂಟ್ ಏನಿದೆ, ಯೂಶಲಿ ಹಾಲನ್ನು ನೋಡಿ, ಹಾಲನ್ನು ತುಂಬ ಹೊತ್ತು ಕೈಯಲ್ಲೇ ಜಸ್ಟ್ ಇದು ಮಾಡಿಕೊಂಡು ಸ್ವಲ್ಪ ಹೊತ್ತು ಆದಮೇಲೆ ನೋಡಿದ್ರೆ ಕೈ ಕಂಪ್ಲೀಟಾಗಿ ಸ್ಟಿಕ್ಕಿ ಆಗಿರುತ್ತೆ. ಸೊ ನೀವು ಗಮನಿಸಿರ್ಬೋದು, ಆ ಸ್ಟಿಕ್ಕಿ ಸೇಮ್ ಥಿಂಗೆ ನಮ್ಮ ಲಾರ್ಜ್ ಇಂಟೆಸ್ಟೈನ್ಸಲ್ಲಿ ಅದರಲ್ಲಿ ಉಳ್ಕೊಳ್ಳುವಂಥದ್ದು. ಸೊ ಇದರಿಂದ ಯೂಶಲಿ ಕೊಲೋರೆಕ್ಟಲ್ ಪ್ರಾಬ್ಲಮ್ಸ್ ಆಗಲಿ, ಯೂಶಲಿ ಗಟ್ ಪ್ರಾಬ್ಲಮ್ಸ್ ಆಗಲಿ, ಇಲ್ಲಾಂದರೆ ಬ್ಲೋಟಿಂಗ್ ಆಗಲಿ, ಇಂಥದ್ದು ಸಾಮಾನ್ಯವಾಗಿ ಬರುವಂಥದ್ದು. ಸೊ ಸಣ್ಣ ಮಕ್ಕಳಲ್ಲಿ ಈ ಪ್ರಾಬ್ಲಮ್ಸ್ ತುಂಬ ಕಡಿಮೆ. ಆದರೆ ಸಣ್ಣ ಮಕ್ಕಳಲ್ಲಿ ಈಗ ಹೇಗೆ ನೋಡಿದೆ ಅಂತಂದರೆ, ಹಾಲು ಸಣ್ಣ ಮಕ್ಕಳಲ್ಲಿ ಕುಡಿಯೋದು ಕಮ್ಮಿ, ಅದು ಸಣ್ಣ ಮಕ್ಕಳು ಅದನ್ನೆಲ್ಲ ಬಿಟ್ಟು ಬೇರೆದೆಲ್ಲ ಕುಡಿತಿದ್ದಾರೆ. ಸೊ ಆಫ್ಟರ್ ಅಬೌವ್ 30 ನೋಡಿದ್ರೆ ಎಲ್ಲರೂ ಹಾಲು ಕುಡಿತಾ ಇಲ್ಲ, ಅದ್ರ ಜೊತೆ ಕಾಂಬಿನೇಷನ್ಸ್ ಎಲ್ಲ ಹಾಕಿ ಟೀನ ಕಾಫಿನ ಕಂಟಿನ್ಯೂಸ್ ಆಗಿ ಕುಡಿತಾ ಇರ್ತಾರೆ. ಸೊ ಎಲ್ಲಿ ಏನು ಮಾಡಬೇಕು ಅದು ಮಾಡ್ತಾ ಇಲ್ಲ. ಒಂದು ಗಿಡ ಬೆಳಿಬೇಕಾದ್ರೆ ಸಣ್ಣದಲ್ಲಿದ್ದಾಗ ಗಿಡವನ್ನು ಎಷ್ಟು ಸಲ ಪೋಷಕಾಂಶ ಹಾಕಿ ಬೆಳೆಸ್ತೇವೆ ಅದು ನಮಗೆ ಡಿಪೆಂಡ್ ಆಗುತ್ತೆ, ಹಾಗೆ ಮರವಾಗಿ ಚೆನ್ನಾಗಿ ಬೆಳೀತಾ ಇದೆ ಅಂತ. ಮರ ಆದ್ಮೇಲೆ ನಾವು ಅದಕ್ಕೆ ಏನು ಹಾಕಿದ್ರು ಅದೇನೋ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ಅದ್ರದ್ದು ಗ್ರೋತ್ ಚೆನ್ನಾಗಿರೋದಿಲ್ಲ. ಒಳ್ಳೆ ಮಾತು ಹೇಳಿದ್ರಿ, ಹಾಲಿಗಿಂತ ಆಲ್ಕೋಹಾಲ್ಗೆ ಇವತ್ತಿನ ಯುವ ಪೀಳಿಗೆ ಆಗಿದೆ ಅಂತ. ಯಾವ್ದು ಡೇಂಜರ್ ಆ ಕಡೆ ವಾಲ್ತಾ ಇದೆ ಯುವ ಪೀಳಿಗೆ ಅಂತ. ಯಾವ್ದು ತಗೊಳ್ಬೇಕು ಅದು ತಗೊಳ್ಳೋದಿಲ್ಲ, ಅದು ಯಾವ್ದು ತಗೊಳ್ಬಾರ್ದು ಅಂತ ಹೇಳ್ತಾರಲ್ಲ ಅದನ್ನೇ ಆ ಟೈಮಲ್ಲಿ ತಗೊಳ್ತಾರೆ. ಅದಕ್ಕೆ ಒಂದು ಹಾಡು ನೆನಪಾಯ್ತು ಡಾಕ್ಟರ್ ನಂಗೆ, ಹಾಲು ಕುಡ್ದ ಮಕ್ಕಳೇ ಬದುಕಲ್ಲ. ಓಕೆ, ಈ ಅಮೈನೋ ಆಸಿಡ್ಸ್ ಇದೆಯಲ್ಲಮ್ಮ, ದೇ ಆರ್ ಎಸೆನ್ಷಿಯಲ್ ಕಾಂಪೊನೆಂಟ್ಸ್ ಆಫ್ ಆಲ್ ಪ್ರೋಟೀನ್ಸ್. ಅದರೊಳಗೆ ನಮಗೆ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್, ನಾನ್ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್, ಸೊ ಇವೆಲ್ಲ ವೆರಿ ಗುಡ್ ಕಾಂಪೊನೆಂಟ್.